ಸ್ತುವನ್ಮೋಹ ತಮಸ್ತೋಮ ಭಾನುಭಾವಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್ ಭವರೋಗಪಿಶಕ್ಕುರ. ಶಂಕರ ಭಗವತ್ಪಾದದಿಂದ ರಚಿತವಾದಂತಹ ವಾನ್ಮಯ 3 ರೀತಿಯಾಗಿದೆ. ಮೊದಲನೆಯದು ಸ್ತೋತ್ರಗಳು, ಅದಾದ ಮೇಲೆ ಪ್ರಕರಣ ಗ್ರಂಥಗಳು, ತದನಂತರದಲ್ಲಿ ಪ್ರಸನ್ನ ಗಂಭೀರವೆಂದೇ ಪ್ರಸಿದ್ಧವಾದ ಭಾಷ್ಯಗಳು. ಈ 3 ರೀತಿಯಾದಂತಹ ವಾನ್ಮಯದ ಮಹಿಮೆ ಏನು ಅನ್ನೋದನ್ನು ಜಗದ್ಗುರು ವಿದ್ಯಾರಣ್ಯ ಮಹಾಸ್ವಾಮಿಗಳು ನಮಗೆ ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ವಾರೀ ಚಿತ್ತಮತಂಗಜಸ್ಯ ನಗರೀ ಬೋಧಾತ್ಮನೋ ಭೂಪತೆ ದೂರೀಭೂತ ದುರಂತ ದುರ್ವದಛರೀ ಹಾರೀಕೃತಾ ಸೂರಿಭಿಃ ಚಿಂತಾ ಸಂತತಿ ತೂಲವಾತಲಹರಿ ವೇದೋಲ್ಲಸಚ್ಚಾತುರಿ ಸಂಸಾರಾಬ್ಧಿ ತರೀಹಿ ಉದೇತಿ ಭಗವತ್ಪಾದೀಯ ವಾಗ್ವೈಖರಿ ಅಂತ. ಇದರ ಅರ್ಥ ಭಗವತ್ಪಾದರ ವಾಂಗ್ಮಯ ಅದು ಮೊದಲನೆಯದಾಗಿ ವಾರೀ ಚಿತ್ತಮತಂಗಜಸ್ಯ ಅಂದರೆ ಮತ್ತಗದ ಸದೃಶವಾದಂತಹ ನಮ್ಮ ಮನಸ್ಸನ್ನು, ಅಂದರೆ ಚಂಚಲವಾದಂತಹ ನಮ್ಮ ಮನಸ್ಸನ್ನು ಸ್ಥಿರ ಮಾಡುವಂತಹ ಸಾಧನ ಅಂತ ಹೇಳಿದರು. ಎರಡನೆಯದಾಗಿ ನಗರೀ ಬೋಧಾತ್ಮನೋ ಭೂಪತೆ ಅಂತ, ಜ್ಞಾನವೆನ್ನುವಂತಹ ರಾಜನ ನಗರ ಭಗವತ್ಪಾದರ ವಾನ್ಮಯ ಅಂತ. ಇನ್ನು ಮೂರನೆಯದಾಗಿ ದೂರೀಭೂತ ದುರಂತ ದುರ್ವದ ಛರಿ ಅಂತ ಹೇಳಿದರು. ಕೇವಲ ದುರಂತವನ್ನೇ ಉಂಟು ಮಾಡುವಂತಹ ದುರ್ವಾದಗಳೇನಿದೆ ಅದನ್ನು ನಿರ್ಮೂಲನೆ ಮಾಡಿರುವುದು ಭಗವತ್ಪಾದರ ವಾನ್ಮಯ, ಅವರ ವಾಕ್ಛರಿ ಅಂತ ಇದರ ಅರ್ಥ. ಭಗವತ್ಪಾದರ ವಾನ್ಮಯದ ಅಧ್ಯಯನವನ್ನು ಯಾರು ಮಾಡ್ತಾರೋ, ಅದರ ಆಶ್ರಯವನ್ನು ಯಾರು ಮಾಡ್ತಾರೋ ಅವರಿಗೆ ಯಾವ ರೀತಿಯಾದಂಥ ದುರಂತವೂ ಏರ್ಪಡದೆ ಕೇವಲ ಶ್ರೇಯಸ್ಸೇ ಉಂಟಾಗುತ್ತದೆ ಅಂತ ಇದರ ಅರ್ಥ. ಇನ್ನು ಹಾರೀಕೃತ ಸೂರ್ಯಭಿಹಿ ಅಂತ ಮುಂದೆ ಹೇಳಿದರು. ಅಂದರೆ ಪಂಡಿತರಾದಂಥವರು ಭಗವತ್ಪಾದರ ವಾಂಗ್ಮಯವನ್ನು ಹಾರದ ಹಾಗೆ ತಮ್ಮ ಕುತ್ತಿಗೆಯಲ್ಲಿ ಧರಿಸಿದ್ದಾರೆ ಅಂತ ಅರ್ಥ. ಪುನಃ ಪುನಃ ಪಾರಾಯಣವನ್ನು ಮಾಡಿ ಅದು ಏನಾಗಿದೆ ಅಂದರೆ ಭಗವತ್ಪಾದರ ವಾಂಗ್ಮಯ ಅನ್ನೋದು ಪಂಡಿತರ ಕಂಠದಲ್ಲಿ ವಿರಾಜಮಾನವಾಗಿದೆ ಅಂತ ಅರ್ಥ. ಮುಂದೆ ಚಿಂತಾಸಂತತಿ ತೂಲವಾತಲಹರಿ ಅಂತ ಹೇಳಿದರು. ನಮ್ಮ ಚಿಂತೆಯ ಸಂತತಿ, ಚಿಂತಾ ಸಂತತಿ ಏನಿದೆಯೋ ಅದನ್ನು ಹೇಗೆ ವಾತಲಹರಿ ಹತ್ತಿಯನ್ನು ಸುಲಭವಾಗಿ ಹಾರಿಸಿಬಿಡುತ್ತೋ ಅದೇ ರೀತಿ ನಮ್ಮ ಚಿಂತೆಯ ಸಂತತಿಯನ್ನು ಭಗವತ್ಪಾದರ ವಾನ್ಮಯ ಅನ್ನೋದು ದೂರ ಮಾಡುತ್ತೆ ಅಂತ ಅರ್ಥ. ಅದಾದಮೇಲೆ ವೇದೋಲ್ಲಸ ಚಾತುರಿ ಅಂತ ಮುಂದೆ ವೇದದ ತಾತ್ಪರ್ಯ ಏನು ಅನ್ನೋದನ್ನು ಪ್ರಕಟ ಮಾಡುವುದರಲ್ಲಿ ಅತ್ಯಂತ ಚಾತುರ್ಯವುಳ್ಳದ್ದು ಭಗವತ್ಪಾದರ ವಾನ್ಮಯ ಅಂತ ಈ ಒಂದು ವಿಶೇಷಣದ ಅರ್ಥ. ಮುಂದೆ ಸಂಸಾರಾಬ್ಧಿ ತರೀಗಿ ಅಂತ ಹೇಳಿದರು. ಸಂಸಾರ ಸಮುದ್ರವನ್ನು ದಾಟಿಸುವಂಥದ್ದು ಅದು ಭಗವತ್ಪಾದರ ವಾನ್ಮಯ ಅಂತ. ಹೀಗೆ ಭಗವತ್ಪಾದರ ವಾನ್ಮಯದ ಮಹಿಮೆ ಏನು ಅನ್ನೋದನ್ನು ವಿದ್ಯಾರಣ್ಯ ಮಹಾಸ್ವಾಮಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ.